ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ವ್ಲಾಗ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಹಾಕಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಸಂಡೇ, ನಾನಿಲ್ಲಿ ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಸ್ವಲ್ಪ ನಾನ್ ವೆಜ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಚಿಕನ್ನ ತರಿಸ್ಕೊಂಡಿದ್ದೆ ಸ್ವಲ್ಪ. ಅದರಲ್ಲಿ ನಾನು ಸ್ವಲ್ಪ ಪ್ಲೈನ್ ಕುಷ್ಕನ ಮಾಡೋಣ, ಹಾಗೆ ಸ್ವಲ್ಪ ಗ್ರೀನ್ ಚಿಕನ್ ಶೇರ್ವನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲನೇದಾಗೆ ಕುಷ್ಕನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪಲಾವ್ ಐಟಮ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಅನಾನಸ್ ಹೂವು ಮತ್ತು ಒಂದು ಪಲಾವ್ ಎಲೆ, ಮರಾಠಿ ಮೊಗ್ಗು ಇದನ್ನೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಉದುದ್ವಾಗೆ ಹಚ್ಕೊಂಡಿರುವಂಥ ಒಂದು ಅರ್ಧ ಇಲ್ಲ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಈರುಳ್ಳಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಎಣ್ಣೆ ತುಪ್ಪದಲ್ಲೇ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಸ್ವಲ್ಪ ಒಂದು 2 ಇಲ್ಲ ಒಂದು 3 ಹಸಿಮೆಣಸಿನಕಾಯಿನೂ ಕೂಡ ಉದ್ದವಾಗೆ ಸೀಳಿ ಹಾಕೋತಾ ಇದ್ದೀನಿ. ಅದು ಕೂಡ ಎಣ್ಣೆಲಿ ಬೆಂದ ನಂತರ ಹಸಿರು ಮೆಣಸಿನ್ಕಾಯಿ ಆದಷ್ಟು ಎಣ್ಣೆಲಿ ಬೆಂದ್ಬಿಟ್ರೆ ಅದು ನಮಗೆ ಖಾರ ಅಷ್ಟೊಂದಾಗಿ ಅನಿಸೋದಿಲ್ಲ. ತಿಂದಾಗ ಖಾರ ಬಿಟ್ಬಿಡುತ್ತೆ ಅದು ಎಣ್ಣೆ ಒಳಗಡೆ ಇದ್ದಾಗ. ಮತ್ತು ಇದಕ್ಕೆ ಒಂದು ಮುಕ್ಕಾಲು ಕಪ್ಪು ಇಲ್ಲ 1 ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಅದನ್ನು ಈ ಹಂತದಲ್ಲೇ ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು 1 ಇಲ್ಲ ಒಂದು 2 ಸ್ಮಾಲ್ ಸೈಜ್ ಟೊಮೊಟೊನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಟೊಮೊಟೊ ಕೂಡ ಫುಲ್ಲು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಆ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಡೆಯುತ್ತೆ. ನಂತರ ಇದಕ್ಕೆ ನಾನು 2 ಲೋಟದ ಮೇಲೆ ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ. ಅದರಿಂದ ಇದಕ್ಕೆ ಸ್ವಲ್ಪ 3 ಲೋಟ ಇಲ್ಲ 3.5 ಲೋಟ ಏನೋ ನೀರು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ರೈಸ್ ನಮಗೆ ಉದುದ್ರಾಗೆ ಬರಬೇಕು ಅಂತಂದರೆ ನೀರನ್ನು ಆದಷ್ಟು ಕಡಿಮೆಗೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ರೈಸು. ಸ್ವಲ್ಪ ಏನಾದರೂ ರೈಸ್ಗೆ ನೀರು ಜಾಸ್ತಿ ಆಗಿಬಿಟ್ರೆ ಅದು ಫುಲ್ಲು ಬೆಂದೋದಂಗೆ ಅನಿಸ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಸೋನಾ ಮಸೂರಿನ ಅಕ್ಕಿನ ತೊಗೊಂಡಿದ್ದೀನಿ. ನಾನು ಈ ಅಕ್ಕಿನ ಮುಂಚೆನೇ ಏನೂ ನೆನೆಸಿರಲಿಲ್ಲ, ಡೈರೆಕ್ಟ್ ಹಂಗೇ ತೊಳೆದ್ಬಿಟ್ಟು ಒಂದು 2 ಸಲ ಸೇರಿಸ್ಕೊತಾ ಇದ್ದೀನಿ. ಈ ಬಾಸ್ಮತಿ ರೈಸು ಮತ್ತು ಬೇರೆ ಬೇರೆ ರೈಸ್ಗಳಿದ್ದರೆ ಅದನ್ನು ನೆನೆಸೋದ್ರಿಂದ ಅನ್ನ ಹರಳುತ್ತೆ ಅಂತೇಳಿ ಒಂದು ಅರ್ಧ ಗಂಟೆ ಕಾಲು ಗಂಟೆ ನೆನೆಸಿ ಹಾಕೋತಾರೆ. ನಾನಿಲ್ಲಿ ಸೋನಾ ಮಸೂರಿ ತೊಗೊಳ್ತಾ ಇರೋದ್ರಿಂದ ಅದು ಫುಲ್ಲು ಅಕ್ಕಿ ಒಡೆದೋಗ್ಬಿಡುತ್ತೆ, ಅಂದರೆ ಪೀಸ್ ಆಗಿಬಿಡುತ್ತೆ ಬೇಗ ನೆನೆಸ್ಬಿಟ್ರೆ. ಅದಕ್ಕೋಸ್ಕರ ನೆನೆಸ್ತಾ ಇಲ್ಲ, ಹಂಗೆ ಡೈರೆಕ್ಟ್ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ನಾನು ಆದಷ್ಟು ಕಲ್ಲುಪ್ಪನ್ನೇ ಬಳಸ್ತೀನಿ, ಅಂದರೆ ಕಲ್ಲುಪ್ಪನ್ನ ಕೈಯಿಂದ ಅಂದರೆ ಕೈ ಹಿಡಿಯಿಂದನೇ ಹಾಕ್ತೀನಿ. ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಪುಡಿ ಉಪ್ಪು ಹಾಕೋಕೆ ಹೋದರೆ ಅಷ್ಟೊಂದು ನನಗೆ ಸರಿ ಬರೋದಿಲ್ಲ ಅಂತೇಳಿ ಕೈ ಅಳತೆಲೇ ಉಪ್ಪನ್ನ ಹಾಕೋತಾ ಇದ್ದೀನಿ. ನಂತರ ಇದನ್ನು ಒಂದು 2 ವಿಸಲ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕೂಗಿಸ್ಕೋಬೇಕಾಗುತ್ತೆ. 2 ವಿಸಲ್ ಕೂಗಿದ್ರೆ ಅನ್ನ ಪರ್ಫೆಕ್ಟಾಗಿ ಚೆನ್ನಾಗಾಗುತ್ತೆ. ಮತ್ತು ಇನ್ನು ಈ ಕುಕ್ಕರ್ ಹೇರೆಲ್ಲ ಹೋಗೋ ತನಕ ಈ ಚಿಕನ್ ಶೇರ್ವ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮಸಾಲೆನ ರುಬ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು 3 ಇಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಟೊಮೊಟೊ, ಚಕ್ಕೆ, ಲವಂಗ, ಹಾಗೆ ಕಾಳು ಮೆಣಸನ್ನು ಕೂಡ ಸ್ವಲ್ಪ ಜಾಸ್ತಿಯಾಗಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಕಾಳುಗಳು ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದಿದ್ದರಿಂದ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಇನ್ನು ನೆಕ್ಸ್ಟು ಇಲ್ಲೊಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ 1 2 3 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಸೋಂಪು ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಈ ಶೇರ್ವಕ್ಕೆ ಸೋಂಪು ಕಾಳು ತುಂಬಾ ರುಚಿ ಕೊಡುತ್ತೆ ಹಾಗಾಗಿ. ಮತ್ತು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬಾರಿಸ್ತಾ ಇದ್ದೀನಿ. ಈ ಈರುಳ್ಳಿ ಎಣ್ಣೆಲಿ ಫ್ರೈ ಆದ ನಂತರ ನಾನು ಮುಂಚೆನೇ ಏನು ತೊಳೆದಿಟ್ಕೊಂಡಿದ್ನೋ ಚಿಕನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ನಾನಿಲ್ಲಿ ಶುಂಠಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಕುಟಾಣಿಲಿ, ಅದನ್ನು ಕೂಡ 1 ಸ್ಪೂನ್ ಆಗುವಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಆದಷ್ಟು ಈರುಳ್ಳಿ ಫ್ರೈ ಮಾಡುವಾಗಲೇ ಹಾಕ್ಕೊಂಡ್ರೆ ಅದು ಘಮ ಚೆನ್ನಾಗಿರುತ್ತೆ, ಅದು ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಈರುಳ್ಳಿ ಜೊತೆ. ಆದರೆ ಆ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ನಾನು, ಒಂದೊಂದು ಸಲ ಮರ್ತೇ ಹೋಗ್ಬಿಡುತ್ತೆ ಇಟ್ಟಿರೋದು.
ಅದಕ್ಕೋಸ್ಕರನೇ ಚಿಕನ್ ಹಾಕಿದ ಮೇಲೆ ನಾನು ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅರಿಶಿಣದ ಪುಡಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಈ ಚಿಕನ್ ಬೇಯುವಾಗಲೇ ಉಪ್ಪನ್ನು ಹಾಕ್ಬಿಟ್ರೆ ಬೇಗ ಬೇಯ್ಕೊಳ್ಳುತ್ತೆ. ಅದು ಉಪ್ಪೆಲ್ಲ ಚಿಕನ್ನಿಗೆ ಎಲ್ಲ ಪೀಸ್ಗಳಿಗೂ ಉಪ್ಪು ಹಿಡಿಯುತ್ತೆ. ಇನ್ನು ಈ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ ನಂತರ. ಅದು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಆ ರೀತಿ ನಾವು ಚೆನ್ನಾಗಿ ಒಂದು 10 ನಿಮಿಷನಾದರೂ ಚಿಕನನ್ನು ಬೇಯಿಸ್ಕೋಬೇಕಾಗುತ್ತೆ. ಮತ್ತು ಆ ನೀರೆಲ್ಲ ಹಿಂಗಿದ ಮೇಲೆ ನಾವೇನು ಮುಂಚೆನೇ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಆಗುತ್ತೆ. ಮತ್ತು ನಮಗೇನಾದರೂ ಸ್ವಲ್ಪ ಲೈಟಾಗಿ ಏನಾದರೂ ಸಪ್ಪೆ ಅಂತ ಅನಿಸಿದ್ರೆ ಈ ಹಂತದಲ್ಲೇ ನಾವು ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇನ್ನು ಕೊನೆಯದಾಗೆ ನಾನು ಮುಂಚೆನೇ ಕಾಯಿನ ಸಪ್ರೇಟು ರುಬ್ಕೊಂಡು ಇಟ್ಕೊಂಡಿದ್ದೆ, ಕಾಯಲ್ಲಿ ರೀತಿ ಮಾಡಿಕೊಂಡು. ಅದನ್ನು ಕೊನೆ ಹಂತದಲ್ಲಿ ನಾನು ಹಾಕೋತಾ ಇದ್ದೀನಿ. ಈ ಕಾಯೆಲ್ಲ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಚಿಕನ್ನು ಅಂತೂ ಟೇಸ್ಟಿಗೆ. ಇದನ್ನು ಹಾಕಿ 1 ರಿಂದ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆ ಹುಳಿನ ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಶೇರ್ವ ಅಂತೂ ರೆಡಿ ಆಯಿತು. ಇನ್ನು ಈ ಕುಷ್ಕ ಕೂಡ ವಿಸಲೆಲ್ಲ ಹೋಗಿತ್ತು, ಹೇರೆಲ್ಲ ಹೋಗಿತ್ತು ಈಚೆ. ಅದನ್ನು ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಫುಲ್ಲು ಚೆನ್ನಾಗಿ ಬಂದಿತ್ತು ರೈಸ್ ಅಂತೂ ನೋಡೋದಕ್ಕೆ. ಅದನ್ನು ಕೂಡ ಒಂದು ಸಲ ಚೆನ್ನಾಗಿ ಕೆಳಗಡೆಯಿಂದ ಚೆನ್ನಾಗಿ ತಿರ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ಒಂದು ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಅದು ಬಿಸಿ ಬಿಸಿ ತಿಂದ್ರೇ ನಮಗೆ ಚೆನ್ನಾಗಿರುತ್ತೆ. ಇನ್ನು ಕುಷ್ಕ ಕೂಡ ರೆಡಿ ಆಯಿತು. ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಮತ್ತು ತರಕಾರಿಗಳನ್ನ ಬಳಸ್ಕೊಂಡು ಒಂದು ಸೂಪ್ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಮುಂಚೆನೇ ಸ್ವಲ್ಪ ಸ್ವೀಟ್ ಕಾರ್ನ ತೊಗೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದರಲ್ಲಿ ಅರ್ಧನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ರೀತಿ ನಾನು ರುಬ್ಕೋತಾ ಇದ್ದೀನಿ. ಇದನ್ನು ನಾವು ಸೂಪ್ ಒಳಗಡೆ ಸೇರಿಸ್ಬೇಕಾಗತ್ತೆ ಕೊನೆಯಲ್ಲಿ. ಹಾಗಾಗಿ ಇನ್ನು ಮಿಕ್ಕಿರೋ ಸ್ವಲ್ಪ ಸ್ವೀಟ್ ಕಾರ್ನ ಹಾಗೆ ಎತ್ತಿಟ್ಕೋತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಸಂಡೇ ವೀಡಿಯೋನ ಫುಲ್ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಮಂಡೇ ವೀಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಬೆಳಗ್ಗೆಯಿಂದ ಅದು ಇದು ಅಂತೇಳಿ ಕೆಲಸನೇ ಆಗೋಗ್ಬಿಟ್ಟಿತ್ತು.
ಅಂದರೆ ನಾಳೆ ಅಲ್ಲ, ನಾಳಿದ್ದು ಪಿತೃಪಕ್ಷ ಇರೋದ್ರಿಂದ ಇವತ್ತೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾವು ಅಂದರೆ ನಮ್ಮ ಅತ್ತೆ ಮನೇಲಿ ಈ ಹಬ್ಬನ ಏನು ಮಾಡೋದಿಲ್ಲ, ಅಮ್ಮನ ಮನೇಲಿ ಈ ಹಬ್ಬನ ಮಾಡ್ತಾರೆ. ಹಂಗಾಗಿ ಇವತ್ತೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಬುಧವಾರ ಗಾಂಧಿ ಜಯಂತಿನೂ ಕೂಡ ಇದೆ, ಮಹಾಲಯ ಅಮಾವಾಸ್ಯೆನೂ ಕೂಡ ಇದೆ. ಎರಡು ಒಟ್ಟಿಗೆ ಸಿಕ್ಕಿದೆ ಈ ಸಲ ಅಕ್ಟೋಬರ್ 3ರಂದು. ಹಾಗಾಗಿ ಊರ ಕಡೆ ಎಲ್ಲ ಹಬ್ಬ ಮಾಡೋರು ನಾಳೆ ಮಂಗಳವಾರನೇ ಮಾಡಿಬಿಡ್ತಾರೆ, ಇಲ್ಲ ಮಾಡದೇ ಇರೋರು ಬುಧವಾರ ಮಾಡ್ತಾರೆ. ನಮ್ಮ ಊರ ಕಡೆಗಳಲ್ಲೆಲ್ಲ ಮಂಗಳವಾರ ಅಂದರೆ ನಾಳೆನೇ ಹಬ್ಬನ ಮಾಡ್ತಾ ಇದ್ದಾರೆ. ಇನ್ನು ಮಾಡದೇ ಇದ್ದವರು ಬುಧವಾರ ಅಮಾವಾಸ್ಯೆ ದಿನನೇ ಮಾಡ್ತಾ ಇದ್ದಾರೆ. ನೋಡಬೇಕು ಎಲ್ಲಿಗೆ ಹೋಗ್ತೀನೋ ಏನೋ ಗೊತ್ತಿಲ್ಲ, ನಾಳೆ ಪ್ಲ್ಯಾನ್ ಇದೆ ಒಟ್ಟಿನಲ್ಲಿ, ನೋಡೋಣ. ಅಮ್ಮರು ಕೂಡ ನಾಳೆ ಹಬ್ಬ ಮಾಡ್ತಾ ಇದ್ದಾರೆ, ಅವರು ಕೂಡ ಹಬ್ಬಕ್ಕೆ ಕರೆದಿದ್ದಾರೆ. ಆದರೆ ನಾನು ಹೋಗೋದಿಲ್ಲ, ಯಾವ ವರ್ಷವೂ ಹೋಗೋದಿಲ್ಲ, ಕಲಿತಾ ಇರ್ತಾರೆ ಅವರು. ಹುಡುಗರಿಗಿನ್ನ ಎಕ್ಸಾಮ್ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ನೋಡಬೇಕು. ಹೇಗಿದ್ರು ದಸರಾ ಹಾಲಿಡೇಸ್ ಇನ್ನೇನು ಬಂತು, ಇನ್ನೊಂದು 4-5 ಡೇಸಲ್ಲೇ. ಹಾಗಾಗಿ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಮತ್ತು ಈ ಪಿತೃಪಕ್ಷ ಹಬ್ಬ ಅಂತಂದರೆ ಏನು ಅಂತಂದರೆ, ನಮ್ಮ ಹಿಂದಿನ ಅಂದರೆ ಪೂರ್ವಜರು, ಈಗ ಪ್ರತಿ ಮನೆಗಳಲ್ಲೂ ಯಾರಾದರೂ ಒಬ್ಬರು ತಿರೋಗಿರೋರು ಇದ್ದೇ ಇರ್ತಾರೆ. ಹಂಗಾಗಿ ಅವರಿಗೋಸ್ಕರ ಅಂತ ಆ ದಿನನ ಮೀಸಲಾಗಿಡ್ತಾರೆ, ಮಹಾಲಯ ಅಮಾವಾಸ್ಯೆ ದಿನನ. ಅದಕ್ಕೋಸ್ಕರ ವರ್ಷಕ್ಕೆ ಒಂದು ಸಲ ಏನಾದ್ರೂ ಅವ್ರ ಹೆಸರಲ್ಲಿ ಹಬ್ಬನ ಮಾಡ್ತಾರೆ. ಅಂದರೆ ಹಿಂದಿನ ಪೂರ್ವಜರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ವರ್ಷಕ್ಕೊಂದ್ಸಲ ಅವ್ರಿಗೋಸ್ಕರ ಅಂತ ಹಬ್ಬ ಮಾಡೋದ್ರಿಂದ ಅವ್ರ ಆಶೀರ್ವಾದನೂ ಕೂಡ ಸಿಗುತ್ತೆ, ಮನೇಲಿ ಸ್ವಲ್ಪ ಏಳಿಗೆ ಆಗುತ್ತೆ ಅಂತೇಳಿ ಈ ಹಬ್ಬನ ಮಾಡ್ತಾರೆ. ಇನ್ನು ಕೆಲವರು ಈ ಹಬ್ಬನ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿರ್ತಾರೆ, ಸಡನ್ನಾಗಿ ಏನಾದರೂ ಅವ್ರ ಕಾರಣಗಳಿಂದ ನಿಲ್ಲಿಸ್ಬಿಟ್ಟಾಗ ತುಂಬ ಅಂದರೆ ತುಂಬ ಕೆಡ್ಕೊಳ್ಳಾಗುತ್ತೆ ಅವ್ರಿಗೆ. ಇಲ್ಲ ಅಂದರೆ ಸ್ಟಾರ್ಟಿಂಗಿಂದ ಹಬ್ಬ ಮಾಡ್ದಂತಲೇ ಮುಂದಕ್ಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಬ್ಬನ ಅವರಿಗೂ ಕೂಡ ತೊಂದರೆ ಆಗುತ್ತೆ. ಮತ್ತು ಈ ಮಾಡ್ತಾ ಇದ್ದವ್ರಿಗೆ ಆ ಪೂರ್ವಜರ ಅಂದರೆ ಅವರ ಹಿಂದಿನ ತಾತ ಅಜ್ಜಿ ಯಾರೇ ಆಗಿರ್ಬೋದು, ಅವರ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇರುತ್ತೆ. ಆ ಮನೆ ಸ್ವಲ್ಪ ಏಳಿಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಪ್ರತಿ ವರ್ಷವೂ ಆ ದಿನ ಅವ್ರಿಗೆ ಮೀಸಲಾಗಿಟ್ಟು ಹಬ್ಬನ ಮಾಡ್ತಾರೆ ಅಷ್ಟೇ. ನನಗೆ ಮದುವೆ ಸ್ಟಾರ್ಟಿಂಗು ಈ ಪಿತೃಪಕ್ಷ ಹಬ್ಬನ ಮಾಡಬೇಕು ಅಂತ ಆಸೆ ಇತ್ತು ತುಂಬ. ಅಂದರೆ ನಮ್ಮ ಅತ್ತೆ ಜೊತೆನೂ ಈ ವಿಷಯದ ಬಗ್ಗೆ ಮಾತಾಡಿದ್ದೆ, ಆದರೆ ಅವರು ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿಲ್ಲ, ಹಾಗಾಗಿ ಬೇಡ ಮಾಡೋದು, ಅವಾಗಿಂದ ಹೆಂಗೆ ನೋಡ್ಕೊಂಡು ಬಂದಿದ್ದೆ ಹಂಗೆ ಇರಬೇಕು ಮುಂದೆ ಅಂತ ಹೇಳಿದ್ರಲ್ವ, ಹಾಗಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ಈ ಪಿತೃಪಕ್ಷ ಹಬ್ಬದಲ್ಲಿ ಇನ್ನು ಕೆಲವೊಂದು ವಿಷಯಗಳನ್ನ ಗಮನಿಸಲೇಬೇಕು. ಏನಪ್ಪ ಅಂತಂದರೆ, ನಾವು ನಾರ್ಮಲ್ ಡೇಸ್ಗಳಲ್ಲಿ ಪೂಜೆನ ಮಾಡ್ತೀವಿ, ಅಂದರೆ ದೇವ್ರಿಗೆ ಪೂಜೆ ಮಾಡ್ತೀವಿ. ಈ ಹಬ್ಬ ಹರಿದಿನಗಳಲ್ಲೆಲ್ಲ ಹೊಸ್ಲಿಗೆಲ್ಲ ರಂಗೋಲಿ ಹಚ್ಚಿ, ಮತ್ತು ಅಂಗಳದಲ್ಲಿ ಊರ ಕಡೆ ಅಂದರೆ ಈಚೆ ಕಡೆ ಎಲ್ಲ ಅಂಗಳದಲ್ಲಿ ರಂಗೋಲಿ ಬಿಡ್ತಾರೆ. ಮತ್ತು ಏನಪ್ಪ ಅಂದರೆ ತೋರಣಗಳೆಲ್ಲ ಕಟ್ತಾರೆ ಬಾಗಿಲಿಗೆ. ಹಾಗೆ ದೇವ್ರ ಮುಂದೆ ದೀಪ ಹಚ್ಚಿ ಕೂಡ ಪೂಜೆ ಮಾಡ್ತಾರೆ. ಆದರೆ ಇದರಲ್ಲಿ ಏನಪ್ಪ ಟ್ವಿಸ್ಟು ಅಂತ ಹೇಳಿದ್ರೆ, ಈ ಹಬ್ಬದಲ್ಲಿ ಅಂಗಳದಲ್ಲಿ ರಂಗೋಲಿನ ಹಾಕೋಂಗಿಲ್ಲ. ಅಂದರೆ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ತಾರಲ್ವ ಈಚೆ ಕಡೆ ಹೊಸ್ಲ ಹತ್ರ, ಅಲ್ಲಿ ಕೂಡ ರಂಗೋಲಿನ ಹಾಕೋಗಿಲ್ಲ, ಮತ್ತು ಹೊಸ್ಲು ಮೇಲೂ ಕೂಡ ರಂಗೋಲಿನ ಹಾಕೋಗಿಲ್ಲ. ಹಾಗೆ ನಾವು ಹಬ್ಬದ ದಿನಗಳಲ್ಲಿ ಬಾಗಿಲಿಗೆ ತೋರಣ ಕಟ್ತೀವಲ್ವ, ಅದನ್ನು ಕೂಡ ಈ ಹಬ್ಬದಲ್ಲಿ ಬಾಗಿಲಿಗೆ ತೋರಣನ ಕಟ್ಟೋಗಿಲ್ಲ, ಮತ್ತು ದೇವ್ರಿಗೂ ಕೂಡ ಪೂಜೆನ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಹಬ್ಬದಲ್ಲಿ ಕೆಲವರು ಮಾಡ್ತಾರೆ, ದೇವ್ರ ಪೂಜೆ ಮಾಡ್ದೇ ಹಬ್ಬ ಮಾಡೋಕ್ಕೆ ಮನಸ್ಸು ಒಪ್ಪೋದಿಲ್ಲ. ಹಂಗಾಗಿ ದೇವ್ರ ಹತ್ರ ದೀಪನ ಹಚ್ತಾರೆ, ಅದೊಂದು ಮಾಡ್ತಾರೆ ಊರ ಕಡೆ ಎಲ್ಲ. ಆದರೆ ಈ ಥರ ಮಾವಿನ ತೋರಣ ತಂದು ಹಾಕೋದು, ಹೊಸ್ಲಿಗೆ ರಂಗೋಲಿ ಬಿಡೋದು, ಮತ್ತು ಅಂಗಳದಲ್ಲಿ ರಂಗೋಲಿನ ಬಿಡ್ತಾರೆ ಅನ್ನೋದು ಗೊತ್ತಾಗಿಲ್ಲ. ಆ ರೀತಿ ಯಾರೂ ಬಿಡೋದಿಲ್ಲ. ಅದರಿಂದ ಏನಾಗುತ್ತಪ್ಪ ಅಂತಂದರೆ, ಪೂರ್ವಜರು ಅಂದರೆ ಪಿತೃಪಕ್ಷ ಹಬ್ಬದ ದಿನ ಪೂರ್ವಜರು ಯಾರ್ಯಾರು ಇರ್ತಾರೆ ಅವರು ನಮಗೆ ಅವ್ರು ಇಷ್ಟ ಆಗಿರೋ ಅಡುಗೆ ಊಟಗಳನ್ನ, ತಿಂಡಿ ತಿನಿಸುಗಳನ್ನ ಎಲ್ಲ ಮಾಡಿ ಎಡೆ ಇಡ್ತಾರಲ್ವ, ಹಾಗಾಗಿ ಅವರು ಬರೋದಕ್ಕೆ ಅದು ತಡೆ ಆಗುತ್ತಂತೆ. ರಂಗೋಲಿನ ದಾಟ್ಕೊಂಡು ಬರಬೇಕಲ್ವ, ಹಾಗಾಗಿ ಆ ರಂಗೋಲಿಯಿಂದ ಅವ್ರಿಗೆ ತಡೆ ಆಗುತ್ತೆ. ಅದಕ್ಕೋಸ್ಕರ ಅವರು ಬರೋದಿಲ್ಲ, ರಂಗೋಲಿ ಬಿಟ್ಟಿರೋದ್ರಿಂದ ಅವ್ರು ವಾಪಸ್ ಹೋಗ್ಬಿಡ್ತಾರೆ ಅಂತೇಳಿ ರಂಗೋಲಿನ ಯಾರು ಬಿಡೋಕ್ಕೆ ಹೋಗ್ತಿಲ್ಲ ಅಷ್ಟೇ. ಮತ್ತು ಇನ್ನು ಹೀಗೆ ಕೆಲವೊಂದು ವಿಷಯಗಳಿದೆ ತಿಳ್ಕೊಳ್ಬೇಕಾಗಿರೋವು, ನನಗೆ ಗೊತ್ತಿರೋದನ್ನ ನಾನು ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ ಅಷ್ಟೇ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.